ಸರ್, ಈಗ ಮಹಾದೇವಪ್ಪ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದ ಒಂದು ಸ್ಟೇಟ್ಮೆಂಟು, ಈ KRS ಕಟ್ಟಲಿಕ್ಕೆ ಅಡಿಗಳಾಗ್ತಾವೆ, ಟಿಪ್ಪು ಅದನ್ನ ಹೇಳಕ್ಕೂ ಕೂಡ ಭಯ ಅಂತ ವಾತಾವರಣ ಅನ್ನುವ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಸರ್. ಮಹಾದೇವಪ್ಪನವರು ಬಹಳ ಸರಿಯಾಗಿ ಹೇಳಿದ್ದಾರೆ. ಹಾಗೆ ಹೇಳೋದಕ್ಕೆ ಭಯ ಅಂತ ಹೇಳಿ, ಯಾಕೆಂತಂದರೆ ಸುಳ್ಳು ಹೇಳೋದಕ್ಕೆ ಭಯ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಆ ಭಯ ಕಾಡಿರ್ಬೋದು. ಆದರೆ ನಾನು ನೇರವಾಗಿ ಒಂದೆರಡು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೀನಿ. ಕಳೆದ ವಾರ ನಮ್ಮ ಮೈಸೂರಿನ ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತಲೂ ನಮ್ಮಪ್ಪನೇ ದೊಡ್ಡ ವ್ಯಕ್ತಿ ಅಂತ ಹೇಳಿಕೆಯನ್ನು ಕೊಟ್ಟರು. ಈ ವಾರ ನಮ್ಮ ಮೈಸೂರಿನ ಇನ್ನೊಬ್ಬರು ಸೀನಿಯರ್ ಡಾಕ್ಟರ್ ಮಹಾದೇವಪ್ಪನವರು ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡ ಇಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟವನೇ ಟಿಪ್ಪು ಸುಲ್ತಾನ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೂನಿಯರ್ ಡಾಕ್ಟರು ಹೊಸ ಇತಿಹಾಸವನ್ನು ಬರಲಿಕ್ಕೆ ಹೊರಟಿದ್ರೆ, ಸೀನಿಯರ್ ಡಾಕ್ಟರು ರಚಿಸಲಾಗಿರುವಂಥ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ. ಮಹಾದೇವಪ್ಪ ಸರ್, ನೀವು ಇತ್ತೀಚೆಗೆ ಸಿಗಂದೂರು ಸೇತುವೆಯ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಅದನ್ನು ಯಡಿಯೂರಪ್ಪ ಸಾಹೇಬರು ಮತ್ತು MP ರಾಘವೇಂದ್ರ ಅವರ ಪರಿಶ್ರಮದಿಂದ ನಿರ್ಮಾಣವಾಗಿದ್ರೂ ಕೂಡ ಅದಕ್ಕೆ DPR ಮಾಡಿದವರು ನಾವೇ ಅಂತ ಅಲ್ಲೂ ಕೂಡ ಕ್ರೆಡಿಟ್ ಕೇಳಲಿಕ್ಕೆ ಅಂತ ಹೊರಟ್ರಿ. ಸರ್, ಟಿಪ್ಪು ಸುಲ್ತಾನ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದು ನಿಜವಾಗದಾದ್ರೆ ಆ DPR ಮಾಡಿದವರು ಯಾರು ಸರ್? ಅಣೆಕಟ್ಟಿನ ಡಿಸೈನ್ ಮಾಡಿದವರು ಯಾರು? ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದವರು ಯಾರು? ಟಿಪ್ಪು ಅಡಿಗಲ್ಲು ಇಟ್ಟಿದ್ದಾನೆ ಅಂತಂದರೆ ಯಾವ ಮಸೀದಿಯ ಮುಲ್ಲಾ ಅಥವಾ ಮೌಲ್ವಿ DPR ಮಾಡಿದ್ದ ಹೇಳಿ ಸರ್? ಆತನ ಹೆಸರು ಹೇಳಿಬಿಡಿ, ಇತಿಹಾಸ ಇನ್ನೂ ಚೆನ್ನಾಗಿ ದಾಖಲಾಗಲಿ. ಟಿಪ್ಪು 1799ರಲ್ಲಿ ಸತ್ತೋದ. ಆಗ ವಿಶ್ವೇಶ್ವರಯ್ಯನವರಂತಹ ಅಪ್ರತಿಮ ಇಂಜಿನಿಯರು ಹುಟ್ಟೇ ಇರಲಿಲ್ಲ. ಹಾಗಿರಬೇಕಾದ್ರೆ ಯಾರಾದರೂ ಒಬ್ರು DPR ಮಾಡಿರಲೇಬೇಕಲ್ಲ. ಆ ಯಾವ ಮುಲ್ಲಾ ಮೌಲ್ವಿ ಆ DPR ಮಾಡಿದ ಅದನ್ನು ದಯವಿಟ್ಟು ಹೇಳ್ಬಿಡಿ ಸರ್. ಮಹಾದೇವಪ್ಪ ಸರ್, ಬಾಬಾ ಸಾಹೇಬರು ಸಂವಿಧಾನವನ್ನು ಬರೆಯೋದಕ್ಕಿಂತ ಮೊದಲೇ ನಾಲ್ವಡಿ ಕೃಷ್ಣರಾಜ ಒಡೆಯರವರು ದಲಿತ ಸಮಾಜಕ್ಕೆ ಮೀಸಲಾತಿಯನ್ನು ಕೊಟ್ಟು ಇಡೀ ದೇಶಕ್ಕೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿರುವಂತಹ ವ್ಯಕ್ತಿ. ಅವ್ರ ಕುಟುಂಬದ ಮೇಲೆ ನಿಮ್ಗೆ ಯಾಕೆ ಸರ್ ದ್ವೇಷ? ಅದು ಟಿಪ್ಪು 1799ರಲ್ಲಿ ಸತ್ತೋಗಿದ್ದಾನೆ. ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಕ್ಕೆ ಶುರು ಮಾಡಿದ್ದು 1911ರಲ್ಲಿ. 112 ವರ್ಷಗಳ ಡಿಫ್ರೆನ್ಸಸ್ ಇದೆ ಸರ್. ಅವಾಗಲೇ ಅವನು ಡಿಸೈನ್ ಮಾಡಿದ್ದ, DPR ಮಾಡಿದ್ದ ಅಂತಂದರೆ ಅದನ್ನು ಮಾಡಿದವರು ಯಾರು? ಅಷ್ಟು ವರ್ಷ ಯಾಕೆ ವಿಳಂಬ ಆಯಿತು? ಟಿಪ್ಪು ಯಾವ ಇಸ್ವಿನಲ್ಲಿ ಅದಕ್ಕೆ ಅಡಿಗಲ್ಲು ಇಟ್ಟಿದ್ದ ಅದನ್ನು ಹೇಳ್ಬಿಡಿ ಸರ್. ಮಹಾದೇವಪ್ಪ ಸರ್, ನೀವು ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಮಹಾರಾಜರು ಮೀಸಲಾತಿಯನ್ನು ಕೊಟ್ಟಂಥವ್ರು. ನೀವು ಆ ಇಲಾಖೆಯಲ್ಲಿ SCಗಳಿಗೆ STಗಳಿಗೆ ಅಂತ ಇದ್ದಂತಹ ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ SCP ಇರ್ಬೋದು, ಟ್ರೈಬಲ್ ಸಬ್ಪ್ಲಾನ್ ಇರ್ಬೋದು, TSP ಇರ್ಬೋದು, ಇದ್ರ ಫಂಡನ್ನು 24,000 ಕೋಟಿ ರೂಪಾಯಿನ ದುರುಪಯೋಗವನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಒಂದು ದಿನವೂ ನೀವು ಮಾತಾಡಲಿಲ್ಲ. ಆದರೆ ಇದ್ರ ಬಗ್ಗೆ ಮಾತಾಡ್ತಿರಲ್ಲ ಸರ್. ನಾಲ್ವಡಿ ಕೃಷ್ಣರಾಜ ಒಡೆಯರವರಂತಹ ಜನಾನುರಾಗಿ ದೊರೆ, ವಿಶ್ವೇಶ್ವರಯ್ಯನವರಂತಹ ಜಗದ್ವಿಖ್ಯಾತ ಇಂಜಿನಿಯರ್ ಇಲ್ಲ ಅಂತಂದಿದ್ರೆ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಲಿಕ್ಕಾದರೂ ಸಾಧ್ಯವಾಗ್ತಿತ್ತ ಸರ್? ಫಸ್ಟ್ ಆಟೋಮೆಟಿಕ್ ಗೇಟ್ಸನ್ನು ತಂದಂಥವ್ರು, ಜಗತ್ತಲ್ಲೇ ಫಸ್ಟ್ ಆಟೋಮೆಟಿಕ್ ಗೇಟ್ಸ್ ತಂದಂಥವ್ರು ವಿಶ್ವೇಶ್ವರಯ್ಯನವರು. ಅವರೇ ಇಲ್ದಲೇ ಈ ಒಂದು ಅಣೆಕಟ್ಟನ್ನು ಕಟ್ಟಕ್ಕಾಗ್ತೈತೆ ಸರ್. ಆದರೂ ಮಹಾರಾಜರ ಬಗ್ಗೆ ಯಾಕೆ ಸರ್ ನಿಮಗೆ ಅಷ್ಟೊಂದು ದ್ವೇಷ? ಸಿದ್ದರಾಮಯ್ಯನವರಿಗಂತೂ ರಕ್ತಗತವಾಗಿ ಮಹಾರಾಜರ ಕುಟುಂಬದ ಬಗ್ಗೆ ಅಬದ್ಧ ಭಾವನೆ ಇದೆ, ದ್ವೇಷ ಇದೆ. ಅವರು ಮುಖ್ಯಮಂತ್ರಿ ಆದಾಗ, ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿ ಸರಿನೂ ಕೂಡ ಅವರು ಮಹಾರಾಜರ ಕುಟುಂಬನ ಟಾರ್ಗೆಟ್ ಮಾಡಿದ್ದಾರೆ. ನೀವು ಯಾಕೆ ಸರ್ ಮಾಡ್ಕೋದ್ರಿ? ನೀವು ದಲಿತ ಸಮಾಜಕ್ಕೆ ಸೇರಿದವರಂತಾಗಿ ಮೀಸಲಾತಿಯನ್ನು ಕೊಟ್ಟಂಥ ಮಹಾನುಭಾವರ ಬಗ್ಗೆ ನೀವು ಯಾಕೆ ಸರ್ ದ್ವೇಷವನ್ನು ಕಾರ್ತಾ ಇದ್ದೀರಿ ಸರ್? ನೀವು ಹೋಗ್ತಾ ಇರೋ ರೀತಿಯನ್ನು ನೋಡಿದರೆ ಇವತ್ತು ಹುಣಸೂರಿನಿಂದ ಗಜಪ್ರಯಾಣ ಪ್ರಾರಂಭ ಆಗ್ತಿದೆ. ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲಿಟ್ಟವನೇ ಟಿಪ್ಪು ಸುಲ್ತಾನ ಅಂತ ನೀವು ಹೇಳಿದಿರಲ್ಲ ನಿನ್ನೆ. ಇವತ್ತು ಗಜಪಯಣವನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ದಸರಾವನ್ನು ಆರಂಭ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತಲೂ ಹೇಳ್ಬಿಡಿ ಸರ್. ಮೈಸೂರಿನ ಜನ ಧನ್ಯರಾಗಿ ಬಿಡ್ತಾರೆ. ನಿಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿ ಇಲ್ಲಿ ಮಂತ್ರಿ ಮಾಡ್ಕೊಂಡಿರೋದಕ್ಕೆ ಅವರು ಧನ್ಯರಾಗಿ ಬಿಡ್ತಾರೆ. ಇದನ್ನು ಹೇಳ್ಬಿಡಿ ಸರ್. ಸರ್, ಯಾರನ್ನು ಓಲೈಕೆ ಮಾಡಲಿಕ್ಕೆ ಅಂತ ನಾಲ್ವಡಿ ಕೃಷ್ಣರಾಜ ಅವರು ಕೊಡುಗೆಗಳನ್ನ ಟಿಪ್ಪು ಕೊಟ್ಟಿದ್ದು, ಇವ್ರು ಕೊಟ್ಟಿದ್ದು ಅನ್ನುವಂಥ ಹೇಳಿಕೆಗಳು ಬರ್ತಾ ಇರುವಂಥದ್ದು ಸರ್. ಈಗ ಟಿಪ್ಪು ಸುಲ್ತಾನ್ನ ಜಯಂತಿಯನ್ನೇ ಸಿದ್ದರಾಮಯ್ಯನವರು ಆರಂಭ ಮಾಡಿದರು. ಅವರ
ಸರ್ಕಾರದ ಒಂದೊಂದು ಕಾರ್ಯಕ್ರಮಗಳನ್ನು ನೋಡಿದಾಗ ಅವ್ರನ್ನ ಯಾರನ್ನ ಓಲೈಸ್ತಾ ಇದ್ದಾರೆ ಆ ಓಲೈಸುವಂಥವ್ರು ಓಟು ಅವರಿಗೆ ಅಯಾಚಿತವಾಗಿ ಬರ್ತಾ ಇದೆ ಅನ್ನೋದನ್ನು ಕೂಡ ಸತ್ಯವಾದ ಸಂಗತಿ. ಇಷ್ಟಾಗಿಯೂ ಕೂಡ ಮಹಾರಾಜರ ಕುಟುಂಬವನ್ನು ಟಾರ್ಗೆಟ್ ಮಾಡಿ ಕಳೆದ ವಾರ ಅವ್ರ ಮಗ ಮಾತಾಡಿದರು, ಈ ವಾರ ಮಹದೇವಪ್ಪನವ್ರು ಮಾತಾಡ್ತಿದ್ದಾರೆ. ಅಂದರೆ ಮಹಾರಾಜರ ಕುಟುಂಬದ ಬಗ್ಗೆ ಮೈಸೂರು ಜನ ಯಾರನ್ನ ಧನ್ಯತೆಯಿಂದ ಪ್ರೀತಿಸ್ತಾರೆ, ಆರಾಧಿಸ್ತಾರೆ, ಆ ಯದುವಂಶವನ್ನು ಸಿದ್ದರಾಮಯ್ಯನವರು ಮತ್ತು ಅವರ ಸಂಗಡಿಗರು ಅಪಾರವಾಗಿ ದ್ವೇಷಿಸ್ತಾರೆ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ, ಸರ್ ಅದೇನೋ ಫೇಕ್ ನ್ಯೂಸನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಕಾಯ್ದೆ ತರ್ತೀನಿ ಅಂತೇಳಿ ಹೇಳಿದ್ರಲ್ಲ, ದಯವಿಟ್ಟು ಆದಷ್ಟು ಬೇಗ ಮಾಡಿ ಸರ್. ಆ ಕಾಯ್ದೆ ಬಂದಾದ ಕೂಡಲೇ ಫಸ್ಟ್ ಕೇಸನ್ನು ಈ ಥರ ಸುಳ್ಳು ಇತಿಹಾಸವನ್ನು ಹೇಳ್ತಿರುವಂಥ ಹೊಸ ಸುಳ್ಳು ಇತಿಹಾಸವನ್ನು ಬರಲಿಕ್ಕೆ ಹೊರಟಿರುವಂಥ ಮಹದೇವಪ್ಪನವರು ಮತ್ತು ಯತೀಂದ್ರ ಅವರು, ಹಾಗೂ ಬಾಯಿ ಬಿಟ್ಟರೆ ಸುಳ್ಳು ಹೇಳುವಂಥ ಸಂತೋಷ್ ಲಾಡು, ಪ್ರಿಯಾಂಕಾ ಖರ್ಗೆ, ಹೀಗೆ ನಿಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ ಮೇಲೆ ಮೊದಲನೇ ಕೇಸನ್ನು ನೀವು ದಾಖಲು ಮಾಡಬೇಕಾಗುತ್ತೆ. ಆದಷ್ಟು ಬೇಗ ಆ ಕಾಯ್ದೆಯನ್ನು ತಗೊಂಬನ್ನಿ ಸರ್. ಸರ್, ಈಗ ಮೈಸೂರಿನ ಅಂದರೆ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ಪ್ರಕರಣ ಸದ್ದು ಮಾಡ್ತಾರೆ ಸರ್. ಪಕ್ಕದ ಮಹಾರಾಷ್ಟ್ರ ರಾಜ್ಯದಿಂದ ಬಂದು ಡ್ರಗ್ಸನ್ನು ಮೈಸೂರಿನಲ್ಲಿ ಸೀಸ್ ಮಾಡುವಂಥ ಕೆಲಸಕ್ಕೆ ಮುಂದಾದರು. ಇಲ್ಲಿನ ಪೊಲೀಸರು, ಇಲ್ಲಿನ ಜಿಲ್ಲಾಡಳಿತ ಏನು ಮಾಡ್ತಿದೆ ಅನ್ನುವಂಥ ಪ್ರಶ್ನೆಗಳನ್ನು ಮೈಸೂರಿಗರು ಕೇಳ್ತಾ ಇರುವಂಥದ್ದು. ನೋಡಿ, ಕಾಲ್ ತುಳಿತ ಪ್ರಕರಣ ಬೆಂಗಳೂರಿನಲ್ಲಿ ಆಯಿತು. IPL ಕಪ್ಪನ್ನು ಗೆದ್ದಾದ ನಂತರ ಬೆಂಗಳೂರಿನ ಪೊಲೀಸ್ ಆಯುಕ್ತರಾಗಿದ್ದಂತಹ ಬಿ ದಯಾನಂದ್ ಸರ್ ಇರ್ಬೋದು, ಇಬ್ಬರು DCPಗಳಿರ್ಬೋದು, ಹಲವಾರು ಪೊಲೀಸ್ ಅಧಿಕಾರಿಗಳನ್ನು ಅಮಾನತಿನಲ್ಲಿ ಇಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಲಜ್ಜೆಗೇಡಿತನದಿಂದ ಮಾಡಿತು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥವರು ಪೊಲೀಸರು, ಅವರ ಮೇಲೆ ಅವರ ಆತ್ಮಸ್ಥೈರ್ಯವನ್ನು ಉಡುಗಿಸುವಂಥ ಇಂಥ ಒಂದು ಕೆಲಸವನ್ನು ಮಾಡಿದರೆ ಯಾವ ಪೊಲೀಸರಿಗೆ ಈ ಸಮಾಜ ಬಾಹಿರ ಶಕ್ತಿಗಳು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸೋದಕ್ಕೋಸ್ಕರವಾಗಿ ಡ್ರಗ್ಸನ್ನು ಮಾರಾಟ ಮಾಡುವಂಥ ದಂಧೆಯಲ್ಲಿ ತೊಡಗಿದ್ದಾರೆ, ಅವ್ರನ್ನ ಹೆಡೆಮುರಿ ಕಟ್ಟೋದಕ್ಕೆ ಯಾರು ಮುಂದಾಗ್ತಾರೆ? ಈ ಸರ್ಕಾರನೇ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರೋರ ಜೊತೆ ಇರೋದ್ರಿಂದ ನಾವು ಏನಾದರೂ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಹೋದರೆ ನಮ್ಮನ್ನೇ ಸಸ್ಪೆಂಡ್ ಮಾಡ್ತಾರೆ ಅನ್ನೋ ಭಯ ಇವತ್ತು ಪೊಲೀಸ್ ಇಲಾಖೆಗೂ ಕೂಡ ಬಂದಿದೆ. ಹಾಗಾಗಿ ನಾವು ಪೊಲೀಸ್ ಇಲಾಖೆನ ನಾನು ಯಾವತ್ತೂ ದೂರ್ಲಿಕ್ಕೆ ಹೋಗಲ್ಲ. ಕರ್ನಾಟಕ ಪೊಲೀಸ್ ಏನಿದೆಯಲ್ಲ, ಮೋಸ್ಟ್ ಎಫಿಷಿಯೆಂಟ್ ಪೊಲೀಸು. ಮಹಾರಾಷ್ಟ್ರದಲ್ಲಿ ಅಲ್ಲಿ ಯಾರನ್ನ ಹಿಡಿದ್ರು, ಆದ್ರೆ ಎಲ್ಲಿಂದ ಬರ್ತಾ ಇದೆ ಸಪ್ಲೈ, ಅದು ಮೈಸೂರಿಂದ ಬರ್ತಾ ಇದೆ ಅಂತ ಗೊತ್ತಾಗ ಅವ್ರು ಬಂದಿದ್ದಾರೆ. ಆದರೆ ನಮ್ಮ ಕರ್ನಾಟಕ ಪೊಲೀಸ್ ಯಾರಿಗಿಂತ ಕಮ್ಮಿ ಇಲ್ಲ. ನಮ್ಮ ಕರ್ನಾಟಕ ಪೊಲೀಸು ಕೂಡ ಅತ್ಯಂತ ಒಂದು ಕಾರ್ಯದಕ್ಷವಾದಂತಹ ಒಂದು ಇಲಾಖೆ ಆಗಿದೆ. ಆದರೆ ಪೊಲೀಸ್ ಇಲಾಖೆ ಮೇಲೆ ಸರ್ಕಾರ ಮಾಡ್ತಿರುವಂತಹ ಪ್ರಹಾರವನ್ನು ನೋಡಿದಾಗ ಅವರು ಇಲ್ಲಿ ಇರುವಂತಹ ಏನು ಈ ಥರ ದಂಧೆಯಲ್ಲಿ ತೊಡಗಿರುವಂತಹವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಅವರು ಕೂಡ ಅಂಜುತ್ತಾರೆ. ಈ ಹಿಂದೆನೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲೇ DC ಆಗಿದ್ದಂಥ ಶಿಖಾ ಅವ್ರ ಮೇಲೆ ಸಿದ್ದರಾಮಯ್ಯ ಸಾಹೇಬರ ಏನು ಬಲಗೈ ಬಂಟ ಮರಿಗೌಡ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡಿದ ಆತ. ಹಾಗೆ ಇಲ್ಲೇ ರೀಜನಲ್ ಕಮಿಷನರ್ ಆಗಿದ್ದಂಥ ರಶ್ಮಿ ಅವರ ಮೇಲೆ ದಾಳಿ ನಡೀತು. MK ಗಣಪತಿಯವರು ಅನುಮಾನಾಸ್ಪದವಾಗಿ ಅವರ ಸಾವಾಯಿತು. ಅದೇ ರೀತಿ DK ರವಿ ಅವರ ಸಾವಾಯಿತು. ಮಲ್ಲಿಕಾರ್ಜುನ ಬಂಡೆ ಅವರನ್ನು ಹತ್ಯೆ ಮಾಡಿದರು. ಹಾಗೆ PSI ಜಗದೀಶ್ ಅವರ ಹತ್ಯೆ ಆಯಿತು. ಹೀಗೆ ಪೊಲೀಸ್ ಇಲಾಖೆಯರು ಅಧಿಕಾರಿಗಳ ಮೇಲೆ ಆಕ್ರಮಣಗಳು ನಡೆಯುವಾಗ ಈ ಸರ್ಕಾರ ಇರುವಂಥದ್ದೇ ಇಂಥವ್ರನ್ನ ರಕ್ಷಣೆ ಮಾಡಲಿಕ್ಕೆ ಅಂತಲೇ ಹೇಳಿ ಪೊಲೀಸ್ ಇಲಾಖೆಗೆ ಅಥವಾ ಯಾವ ಅಧಿಕಾರಿಗಳಿಗೆ ಗೊತ್ತಾದ ಮೇಲೆ ಯಾರು ತಾನೇ ಧೈರ್ಯ ಮಾಡ್ತಾರೆ ಇಂತಹ ಚಟುವಟಿಕೆಗಳನ್ನ ತಡೆಯುವಂಥದ್ದಕ್ಕೆ? ಎಲ್ಲರೂ ಕೂಡ ಒಂಥರ ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿದ್ದಾರೆ. ಇವತ್ತು ಸರ್ಕಾರಿ ಉದ್ಯೋಗಿಗಳು, ಅದು ಪೊಲೀಸ್ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಉಳಿದ ಪೊಲೀಸ್ ಇಲಾಖೆಗಂತೂ ಅವರ ಕಷ್ಟವನ್ನು ಹೇಳಲಿಕ್ತಿರೋದು. ಯಾಕೆಂತಂದರೆ ಇವತ್ತು ಒಂದು ಟ್ರಾನ್ಸ್ಫರ್, ಈ ಲೇವಾದೇವಿಯವ್ರ ಚಕ್ರಬಡ್ಡಿಗಿಂತ ದೊಡ್ಡ ಮೀಟ್ರ್ ಓಡ್ತಾ ಇದೆ ಇವ್ರದ್ದು. ಪೊಲೀಸ್ ಇಲಾಖೆಯವರು ಈ ಕಡೆ ಇವರಿಗೆ ಮಿನಿಟ್ ತಗೊಳ್ಳೋದಕ್ಕೋಸ್ಕರ ಕಾಸು ಕೊಡಬೇಕು, ಅದ್ರ ಜೊತೆಗೆ ಈ ಥರ ಸಮಾಜ ಬಾಹಿರ ಚಟುವಟಿಕೆಗಳನ್ನು ಕೂಡ ತಡಲಿಕ್ಕೆ ಹೋಯ್ತು ಅಂತ ಹೇಳಿದರೆ ಅವರಿಗೆ ಅಮಾನತ್ತು ಅಥವಾ ಸಸ್ಪೆಂಡಿನ ಬಳುವಳಿ ಸಿಕ್ಕುತ್ತೆ. ಹಾಗಿರ್ಬೇಕಾದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ಲಿಕ್ಕೆ ಸಾಧ್ಯ? ಪೊಲೀಸ್ ಇಲಾಖೆ ಬಗ್ಗೆ ನನಗೆ ಪಾಪ ಅನಿಸುತ್ತೆ. ಅಂಥ ಒಳ್ಳೆಯ ಇಲಾಖೆ ಇವತ್ತು ಈ MLAಗಳ ಮಿನಿಟ್ ಹಾವಳಿ ಮತ್ತು ಆಳುವ ಸರ್ಕಾರ ತಮ್ಮ ಮೇಲೆ ಪ್ರಹಾರ ಮಾಡುತ್ತೆ ಅನ್ನುವಂತಹ ಭಯದಿಂದ ಅವರು ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.